ಜೀನ್ಸ್ ಪ್ಯಾಂಟಲ್ಲಿ ಚಿಕ್ಕ ಪಾಕೆಟ್ ಯಾಕಿರುತ್ತೆ, ಪೆನ್ನಿನ ಕ್ಯಾಪ್ ಮೇಲೆ ರೋಲ್ ಯಾಕಿರುತ್ತೆ, ಕೀಬೋರ್ಡ್ ಮೇಲೆ ಈ ಲೈನ್ ಯಾಕೆ, ಇಂತಹ ಮತ್ತಷ್ಟು ಫ್ಯಾಕ್ಟ್ಗಳು ಯಾಕಿರುತ್ತೆ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ, ನಾವು ಎಲ್ಲರೂ ದಿನ ನೋಡ್ತೀವಿ, ಗಮನಿಸ್ತೀವಿ, ಬಿಡ್ತೀವಿ. ಅದರ ಒಂದೊಂದ್ಸಲ ತಿಳಿಯಲು ಬಂದಿರುತ್ತೆ ನಮಗದು. ಅದರ ಅರ್ಥ ಏನು ಅಂದರೆ, ಆ ದಿನ ನೋಡೋ ವಸ್ತುಗಳ ಮೇಲೆ, ಬಟ್ಟೆಗಳ ಮೇಲೆ, ಸಣ್ಣ ಸಣ್ಣ ವಸ್ತುಗಳ ಮೇಲೆ ಬೇರೆ ಬೇರೆ ಡಿಸೈನ್ಗಳು ನೋಡಿರ್ತೀವಿ. ಆದರೆ ಅದರ ಅರ್ಥ ನಮಗೆ ಗೊತ್ತೇ ಇರೋದಿಲ್ಲ. ಅಂತಹ ವಿಚಿತ್ರವಾದ, ಅದ್ಭುತವಾದ ಫ್ಯಾಕ್ಟ್ಸ್ಗಳು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಫ್ಯಾಕ್ಟ್ ಏನಂದರೆ, ನಾವು ಯಾವಾಗಲೂ ಜೀನ್ಸ್ ಪ್ಯಾಂಟ್ ಹಾಕೊಳ್ತೀವಿ, ಅಂಗಡಿಗೆ ಹೋದ ಜೀನ್ಸ್ ಪ್ಯಾಂಟೇ ತಗೊಳ್ತೀವಿ. ಅದರಲ್ಲಿ ಒಂದು ಚಿಕ್ಕ ಪಾಕೆಟ್ ಇರುತ್ತಲ್ಲ, ಅದರೆಲ್ಲರೂ ನೋಡೇ ಇರ್ತೀರ. ಆದರೆ ಅದರ ಅರ್ಥ ಅದು ಯಾಕೆ ಇರುತ್ತಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ಕೆಲವ್ರು ಏನು ಅನ್ಕೋತಾರೆ, ಅದು ಫ್ಯಾಷನ್ಕೋ ಅಥವಾ ಕಾಯಿನ್ಸ್ ಇಡೋಕೋ ಇರುತ್ತಂತ ಅನ್ಕೊಂಡಿರ್ತೀವಿ. ಮತ್ತೊಬ್ರು ದೊಡ್ಡ ದೊಡ್ಡ ಕಿಶಿ ಇದ್ರು ಆ ಚಿಕ್ಕ ಕಿಶಿ ಯಾಕೆ ಕೊಟ್ಟಿರ್ತಾರೆ ಅಂತ ಒಂದು ಸಣ್ಣ ಡೌಟ್ ಬಂದ್ಬಹುದು ನಿಮಗೆ. ಅದು ಯಾಕೆ ಇರುತ್ತಂದ್ರೆ, ಹಳೆ ಕಾಲದಲ್ಲಿ ಗಡಿಯಾರ ಕೈಯಲ್ಲಿ ಕಟ್ಕೋತಿರ್ಲಿಲ್ಲ. ಒಂದು ಸೊಂಟನಲ್ಲಿ ಕಟ್ಕೋತಿದ್ರು, ಇನ್ನೊಂದು ಪಾಕೆಟಲ್ಲಿ ಇಟ್ಕೋತಿದ್ರು. ಆದರೆ ಆ ಪಾಕೆಟನ್ನು ಬೇರೆ ಅದಕ್ಕೆ ಉಪಯೋಗಿಸುವಾಗ ಏನೋ ಒಂದು ತೊಂದರೆ ಆಗ್ತಿತ್ತು. ಅದಕ್ಕಾಗಿ ಆ ಗಡಿಯಾರ ಇಡಬೇಕಂತ ಅದಕ್ಕೆ ಬೇರೆ ಪಾಕೆಟ್ ಮಾಡಬೇಕಂತ ಹೇಳಿ, ಅದಕ್ಕಾಗಿ ಒಂದು ಗಡಿಯಾರಕ್ಕಾಗಿಯೇ ಈ ಸಣ್ಣ ಪಾಕೆಟನ್ನು ಕಂಡುಹಿಡಿದ್ರು. ಆ ಸಣ್ಣ ಪಾಕೆಟ್ ಯಾಕೆ ಇರುತ್ತಂತ ನಿಮಗೆ ಇವಾಗ ಅರ್ಥ ಆಗಿರ್ಬೋದು. ಆ ಸಣ್ಣ ಕಿಸಲ್ಲಿ ಒಂದು ಗಡಿಯಾರ ಇಟ್ಕೊಳ್ಳೋಕ್ಕೆ ಉಪಯೋಗ ಮಾಡ್ತಿದ್ರು ಅಂತ, ಅದಕ್ಕೆ ವಾಚ್ ಪ್ಯಾಕೆಟ್ ಎಂದು ಕರೀತಾರೆ. ಹಾಗೆ ಎರಡನೇ ಫ್ಯಾಕ್ಟ್ ಏನಂದ್ರೆ, ಎಲ್ಲರೂ ಪೆನ್ ಯೂಸ್ ಮಾಡೇ ಇರ್ತೀರ. ಆ ಪೆನ್ ಮೇಲೆ ಕ್ಯಾಪ್ ಇರುತ್ತೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ಪೆನ್ನಿನ ಕ್ಯಾಪ್ ಸರಿಯಾಗಿ ನೋಡಿದ್ರ ನೀವು, ಅದ್ರ ಮೇಲೆ ಒಂದು ಚಿಕ್ಕದಾದ ಹೋಲ್ ಇರುತ್ತಲ್ಲ ಮೇಲ್ಗಡೆ, ಅದು ಯಾಕೆ ಇರುತ್ತಂತ ಒಂದ್ಸಲ ಯೋಚನೆ ಮಾಡಿರ್ತಾರೆ ನೀವು. ಅದು ನೀವು ಅನ್ಕೊಂಡಿರ್ತೀರ ಆ ಗಾಳಿ ಸರಿಯಾಗಿ ಓಡಾಡ್ಲಿ ಅಂತ. ಆದ್ರೆ ಅದ್ರ ನಿಜವಾದ ಕತೆ ಏನಂದ್ರೆ, ಇವಾಗ ಚಿಕ್ಕ ಮಕ್ಕಳು ಅದನ್ನ ನುಂಗಿದ್ರೆ, ಅದು ಒಳಗಡೆ ಹೋದ್ಮೇಲೆ ನಮ್ಮ ಒಳಗಡೆ ಸರಿಯಾಗಿ ಗಾಳಿ ಓಡಾಡಬೇಕು. ಅದು ಹಿಂದ್ಗಡೆ ಪ್ಯಾಕ್ ಇದ್ರೆ ನಮ್ ಗಾಳಿ ಸರಿಯಾಗಿ ಓಡಾಡೋದಿಲ್ಲ. ಅದು ಪ್ಯಾಕ್ ಆಗಿಬಿಟ್ರೆ ಆ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆಗ್ಬೋದು. ಅದಕ್ಕೆ ಅದ್ರ ಹೊರಗೆ ಬರೋವರೆಗೂ ಅಥವಾ ಹೊರಗೆ ತೆಗೆಯುವವರೆಗೂ ಅದ್ರ ಒಳಗಡೆ ಹೊರಗಿನ ಗಾಳಿ ಒಳಗಿನ ಗಾಳಿ ಹೊರಗಡೆ ಬರ್ಲಿ ಅಂತ, ಸರಿಯಾಗಿ ಏರ್ ಟ್ರಾನ್ಸ್ಫರ್ ಆಗ್ಲಿ ಅಂತ ಆ ಹೋಲ್ಸ್ ಅನ್ನು ಮಾಡಿರ್ತಾರೆ. ಇವಾಗ ಮುಂದಿನ ಫ್ಯಾಕ್ಟ್ಸ್ ಕಡೆ ಹೋಗೋದಾದ್ರೆ, ಎಲ್ಲರೂ ಇಯರ್ಫೋನ್ ಯೂಸ್ ಮಾಡೇ ಇರ್ತೀರ. ಆದ್ರೆ ಆ ಇಯರ್ಫೋನ್ ಮೇಲೆ ಎಲ್ ಮತ್ತು ಆರ್ ಅಂತ ಬರದೇ ಇರುತ್ತಾರೆ. ಅದು ನೀವು ನೋಡೇ ಇರ್ತೀರ. ಅದು ನಿಮಗೂ ಸಹ ಗೊತ್ತು, ಅದು ಲೆಫ್ಟ್ ಮತ್ತು ರೈಟ್ ಅಂತ ಬರ್ದಿರ್ತಾರೆ. ಅದು ಕರೆಕ್ಟ್. ಅದು ಇನ್ನೊಂದು ರೀಸನ್ ಏನಂದ್ರೆ, ಇವಾಗಿನ ಕೆಲವು ಸಿನಿಮಾ ಮತ್ತು ಸಾಂಗ್ಸ್ ಸ್ಟೆರಿಯೋ ರೂಪದಲ್ಲಿ ಮಾಡಿರ್ತಾರೆ. ಅದಕ್ಕೆ ಮ್ಯೂಸಿಕ್ ಒಂದ್ ಕಡೆ, ವೋಕಲ್ ಒಂದ್ ಕಡೆ, ಅದು ಕೇಳಿಸ್ಬೇಕಲ್ಲ, ಧ್ವನಿ ಒಂದ್ ಕಡೆ ಕೇಳಿಸ್ಬೇಕು. ಅದಕ್ಕಾಗಿ ಆ ಧ್ವನಿ ಒಂದ್ ಸೈಡು, ಮ್ಯೂಸಿಕ್ ಒಂದ್ ಸೈಡು ಬೇರೆ ಬೇರೆ ಆಗ್ಬಾರ್ದು ಅಂತೇಳಿ, ಅದಕ್ಕಾಗಿ ಸರಿಯಾಗಿ ನಮ್ಗೆ ಫೀಲ್ ಬರ್ಲಿ ಅಂತ ಹೇಳಿ ಅದ್ರ ಮೇಲೆ ಎಲ್ ಮತ್ತು ಆರ್ ಬರೆದಿರ್ತಾರೆ. ಹಾಗೆ ಇನ್ನೊಂದು, ನಿಮ್ಗೆಲ್ಲರಿಗೂ ಏರೋಪ್ಲೇನ್ ಮೋಡ್ ಗೊತ್ತು, ಅಥವಾ ಫ್ಲೈಟ್ ಮೋಡ್ ಅಂತ ಕರಿತೀವಿ ಎಲ್ಲರೂ. ಅದೇ ಫ್ಲೈಟ್ ಮೋಡ್ ಯಾಕಿರುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ. ವಿಮಾನದಲ್ಲಿ ಹೋಗುವಾಗ ಯೂಸ್ ಮಾಡ್ತಾರೆ ಅಂತ ಗೊತ್ತು. ಆದ್ರೆ ಯಾಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ನೀವು ಫ್ಲೈಟ್ ಮೋಡ್ ಆಫ್ ಮಾಡಿಲ್ಲ ಅಂದ್ರೆ, ವಿಮಾನದಲ್ಲಿ ನೇವಿಗೇಷನ್ ಇರುತ್ತಲ್ಲ, ಅದು ನೇವಿಗೇಷನ್ ಮತ್ತು ನಿಮ್ಮ ಮೊಬೈಲ್ ನೇವಿಗೇಷನ್ ಎರಡೂ ಮಿಕ್ಸ್ ಆಗಿ ಅಲ್ಲಿ ಇಂಟರ್ಫರೆನ್ಸ್ ಚೇಂಜ್ ಆಗಿಬಿಡುತ್ತಲ್ಲ. ಆ ಚೇಂಜ್ ಆದ ವಿಮಾನ ಓಡಿಸೋಕೆ ಕಷ್ಟ ಆಗುತ್ತೆ ಅಲ್ಲಿ, ಮತ್ತು ಕಮ್ಯುನಿಕೇಶನ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಆ ಕಷ್ಟ ಆಗಬಾರ್ದು ಅಂತೇಳಿ, ಯಾವುದೇ ತೊಂದರೆ ಆಗದೆ ಇರಲಿ ಅಂತೇಳಿ ಈ ಫ್ಲೈಟ್ ಮೋಡ್ ಅನ್ನು ಉಪಯೋಗಿಸಿದ್ರು. ಹಾಗೆ ಫ್ಲೈಟ್ ಮೋಡ್ ಇಂದ ನಮ್ಮ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಬ್ಯಾಟ್ರಿ ಲೈಫ್ ಜಾಸ್ತಿ ಬರುತ್ತೆ. ಅದು ಸಲುವಾಗಿ ಈ ಫ್ಲೈಟ್ ಮೋಡ್ ಅನ್ನ ಯೂಸ್ ಮಾಡ್ತಾರೆ. ಮತ್ತೆ ಇನ್ನೊಂದು, ನೀವು ಕೀಬೋರ್ಡ್ ನೋಡೇ ಇರ್ತೀರ, ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ಎಫ್ ಮತ್ತು ಜೆ ಬಟನ್ ಮೇಲೆ ಸ್ವಲ್ಪ ಕೆಳಗಡೆ ಒಂದು ಚಿಕ್ಕ ಉಬ್ಬು ಲೈನ್ ಮಾಡಿರ್ತಾರೆ. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಅದು ಯಾಕೆ ಇರುತ್ತಂತ ಗೊತ್ತಾ? ನಾವು ಟೈಪ್ ಮಾಡುವಾಗ ಸರಿಯಾಗಿ ಮೊದಲನೇ ಕಿರು ಬೆರಳು ಸರಿಯಾಗಿ ಅದೇ ಬಟನ್ ಮೇಲೆ ಹೋಗ್ಲಿ ಅಂತ ಹೇಳಿ, ನಾವು ಸರಿಯಾಗಿ ಕೀಬೋರ್ಡ್ ನೋಡದೇನೆ ನಾವು ಕಿರು ಬೆರಳು ಸರಿಯಾಗಿ ಅದೇ ಬಟನ್ ಮೇಲೆ ಹೋದ್ರೆ ನಾವು ಮಿಕ್ಕಿದ ಎಲ್ಲಾ ಬೆರಳುಗಳು ಸರಿಯಾಗಿ ಅರೇಂಜ್ ಆಗುತ್ತೆ ಅಂತ, ಯಾವುದೇ ನೋಡ್ಲಾರ್ದನೆ ಅದು ಮುಟ್ಟಿದ್ರೆ ಫೀಲ್ ಆಗ್ಲಿ ಅಂತ ಹೇಳಿ ಅದನ್ನ ಮಾಡಿರ್ತಾರೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ, ಇದೇ ತರ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ
ನಾ ಹೇಳಿದ ಪ್ಯಾಡ್ಸಲ್ಲಿ ನಿಮಗೆ ಮೊದಲೇ ಗೊತ್ತಿತ್ತಾ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್, ಶೇರ್, ಫಾಲೋ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್.